ವೀಕ್ಷಕರೇ, ಹಿಟ್ ಅಂಡ್ ರನ್ ಪ್ರಕರಣಕ್ಕೆ ಸಂಬಂಧಿಸಿದಂತೆ ರಾಕ್ ಸ್ಟಾರ್ ಭುವನ್ ರವರು ಜಾಮೀನಿನ ಮೂಲಕ ಇಂದು ಹೊರಗಡೆ ಬಂದಿದ್ದಾರೆ. ಭುವನ್ಗೆ ಬೇಲ್ ಸಿಗಬಾರ್ದಾಗಿತ್ತು. ಅವನು ಇಷ್ಟು ಬೇಗ ಹೊರಗೆ ಬರಬಾರ್ದಾಗಿತ್ತು. ಬಟ್ ಈ ಕೇಸಲ್ಲಿ ಏನು ಮಾಡಿದ್ರು ಬೇಲ್ ಸಿಗ್ತಾನೆ ಇತ್ತಲ್ಲ ಸರ್, ಏನು ಮಾಡೋಕ್ಕಾಗಲ್ಲ. ನೋಡೋ, ನೀ ನನಗೆ ಬುದ್ಧಿ ಹೇಳ್ಕೊಡ್ಬೇಡ. ನನಗೇನು ಮಾಡಬೇಕು ಅಂತ ಚೆನ್ನಾಗಿ ಗೊತ್ತು. ಇದನ್ನು ಬೇರೆ ರೀತಿಯೇ ಪ್ಲ್ಯಾನ್ ಮಾಡಬೇಕು. ಏನು ಮಾಡಬೇಕು ಹೇಳಿ ಸರ್, ಈಗಲೇ ಮಾಡ್ತೀನಿ. ನಮ್ಮ ಪೇಷಂಟ್ ಎಲ್ಲಿದ್ದಾನೀಗ? ಯಾವ ಪೇಷಂಟ್ ಸರ್? ಅದೇ ಕಣಯ್ಯ, ಸದಾಶಿವ. ಎಲ್ಲಿದ್ದಾನವನು? ಅವನ ಪೇಷಂಟ್ ಏನೂ ಅಲ್ಲ ಸರ್, ಚೆನ್ನಾಗಿದ್ದಾನಲ್ಲ. ಅದು ನನಗೆ ಗೊತ್ತು, ನಿನಗೆ ಗೊತ್ತು. ಆದರೆ ಈ ಜಗತ್ತು ಗೊತ್ತಿಲ್ಲ. ಮೊದಲು ಅವನ್ನ ಮುಗಿಸು, ಅಷ್ಟು ಸಾಕು. ಏನು ಹೇಳ್ತಾ ಇದ್ದೀರಿ ಸರ್? ಕಿವಿ ಕೇಳಿಸ್ತಾ ಇಲ್ವಾ ನಿನಗೆ? ಮೊದಲು ಆ ಸದಾಶಿವನ್ನ ಮುಗಿಸು, ಆಗ ಎಲ್ಲ ಸರಿ ಹೋಗುತ್ತೆ. ಅದೇ ಯಾಕೆ ಅಂತ ಕೇಳ್ಬೋದಾ? ಹೇಯ್, ಎಲ್ಲ ಎಕ್ಸ್ಪ್ಲೈನ್ ಮಾಡಬೇಕಾ ನಿನಗೆ? ನಾನು ಮುಚ್ಕೊಂಡು ಹೇಳ್ದಷ್ಟು ಕೆಲಸ ಮಾಡು ಸಾಕು. ಈ ಸದಾಶಿವ ಸತ್ರೆ ಕೇಸ್ ಇನ್ನೂ ಕ್ರಿಟಿಕಲ್ ಆಗತ್ತೆ. ಭುವನ್ ಬೇಲ್ ಕ್ಯಾನ್ಸಲ್ ಆದರೂ ಆಗ್ಬೋದು. ಆಗ ಅವನು ಮತ್ತೆ ಕಂಬಿ ಎಣಿಸೋ ಹಾಗಾಗತ್ತೆ. ಮೀಡಿಯಾದವ್ರು ಭುವನ್ನ ಉಗಿದು ಉಪ್ಪಿನಕಾಯಿ ಹಾಕ್ತಾರೆ. ಕೊಬ್ಬಿರೋ ಕುರಿನ ಕಡಿಯೋದಕ್ಕೆ ಕತ್ತಿ ರೆಡಿ ಮಾಡ್ಕೊಂಡು ಕಾಯ್ತಾ ಇರ್ತಾರೆ. ಸೂಪರ್ ಐಡಿಯಾ ಸರ್, ಆದರೆ ಒಂದು ಸಣ್ಣ ಪ್ರಾಬ್ಲಮ್ ಆಗಿದೆ. ಏನದು? ಅದು ಇವತ್ತು ಬೆಳಿಗ್ಗೆ ತಾನೇ ನಾನು ಅವನನ್ನು ಬಿಟ್ಟು ಕಳಿಸಿದೆ ಸರ್. ಸದ್ಯಕ್ಕೇನು ಕೆಲಸ ಇಲ್ಲಪ್ಪ, ಕೋರ್ಟ್ ಕೇಸ್ ಶುರು ಆದಮೇಲೆ ಬಂದ್ರಾಯ್ತು ಅಂತ ಕಳಿಸ್ಬಿಟ್ಟೆ. ಏನು ಮಾಡಿದೆ? ಯಾರನ್ನು ಕೇಳ್ಬಿಟ್ಟು ಕಳಿಸ್ದೆ ನೀನು ಅವನ್ನ? ಹೋಗು, ಅವನು ಎಲ್ಲಿದಾನೋ ಅವನ್ನ ಹುಡ್ಕೊಂಬ. ಹೋಗೋ ಕ್ವಿಕ್. ನೋಡು ಭುವನ್, ಎಲ್ಲ ಸರಿ ಹೋಗುತ್ತೆ. ನೀನು ತಾಳ್ಮೆ ಕಳ್ಕೋಬೇಡ. ಅಜ್ಜಿ ನಿನಗೋಸ್ಕರ ಕಾಯ್ತಾ ಇದ್ದಾರೆ. ಸುಮ್ಮನೆ ಯಾರ ಮೇಲೇನೂ ಕೂಗಾಡೋದಕ್ಕೆ ಹೋಗಬೇಡ, ಸರಿನಾ? ಸರಿ, ಬೆಲ್ ಮಾಡಲಾಗಿದ್ರೆ ನೋಡು, ಮತ್ತೆ ಹೇಳ್ತಾ ಇದ್ದೀನಿ, ನೀನು ಹೇಗಿರಬೇಕು ಅಂತ ನೆನಪಿದೆ ತಾನೆ? ಸುಮ್ಮನೆ ಇದ್ಬಿಡು, ಯಾರಿಗೂ ರಿಯಾಕ್ಟ್ ಮಾಡೋಕ್ಕೆ ಹೋಗಬೇಡ. ಈಗ ನನಗೆ ನೆಮ್ಮದಿ ಆಯ್ತಪ್ಪ. ಶ್ರದ್ಧಾ, ಆರತಿ ಮಾಡಮ್ಮ, ಬೇಗ ಬೇಗ ಆರತಿ ಮಾಡಿ ನನ್ನ ಮೊಮ್ಮಗನ ಒಳಗೆ ಕರ್ಕೊ.
विकलज्वलप्रवाहपावितस्थले कलेवलम्य लम्बिताम्बुजङ्गतुण्डमालिकां डमट्टमट्टमट्टमड्निनादवट्टमर्वयं चकार चण्डताण्डवस्तनोतु नः शिवः शिवं चकाट्टविकलज्वलप्रवाहपावितस्थले कलेवलम्य लम्बिताम्बुजङ्गतुण्डमालिकां ಭುವನ್ ಬಂದ ಅನ್ಸುತ್ತೆ. ಭುವನ್ ಬಂದಿಯಪ್ಪ, ಬಾಬಾ ಗೌರವ್ ಬಾರಪ್ಪ. ನಮ್ಗಂತೂ ನೆಮ್ಮದಿನೇ ಇರ್ಲಿಲ್ಲ. ನಿನ್ಗೋಸ್ಕರನೇ ಕಾಯ್ತಾ ಇದ್ವಿ. ನೀನ್ ರಿಲೀಸ್ ಆಗಿರೋ ವಿಷಯ ಟಿವಿಲಿ ಬರ್ತಾ ಇದೆ ಕಣೋ. ಈಗಲಾದ್ರೂ ಭುವನ್ಗೆ ಸತ್ಯ ಏನು ಅನ್ನೋದು ಗೊತ್ತಾಗಿರುತ್ತೆ. ಅಷ್ಟು ಸಾಕು ನನಗೆ. ಬಾರೋ ಬಾ. ಭುವನ್, 2 ದಿನಕ್ಕೆ ಎಷ್ಟೊಂದು ಸರ್ಗೋಗಿದ್ಯಪ್ಪ. ನಿನ್ನ ನೋಡಕ್ಕೆ ಆಗ್ತಿಲ್ಲ ಕಣೋ. ನಿನ್ಗೆ ಹೀಗೆ ಮಾಡಿದವ್ರಿಗೆ ಬರ್ಬಾರ್ದು ರೋಗ ಬರ್ಲಿ. ಹೌದು ಭುವನ್. ಭುವನ್, ನಾವೆಲ್ಲ ಎಷ್ಟೊಂದು ಟೆನ್ಷನ್ ಮಾಡ್ಕೊಂಡಿದ್ವಿ ಗೊತ್ತಾ ಭುವನ್. ನೀನ್ ಇಷ್ಟು ಬೇಗ ಬರ್ತೀಯ ಅಂತ ಅನ್ಕೊಂಡೇ ಇರ್ಲಿಲ್ಲ. ಈಗೇನಾದ್ರೂ ಗೊತ್ತಾಯ್ತಾ ಯಾರು ಹೀಗೆ ಮಾಡಿದ್ದು, ಏನ್ ಕತೆ? ಅಲ್ಲ, ಅವ್ರಿಗೆ ಯಾಕೆ ನಿನ್ ಮೇಲೆ ಅಷ್ಟೊಂದು ದ್ವೇಷ? ಯಾಕೆ ಹೀಗೆ ನೋಡ್ತಿದ್ದಾರೆ ನನ್ನ ಬಗ್ಗೆ ತಪ್ಪು ತಿಳ್ಕೊಂಡಿದ್ರಲ್ಲ ಅಂತ ಬೇಜಾರಾಗಿರ್ಬೇಕು. ಇರಲಿ, ಇದೆಲ್ಲ ಇದ್ದಿದ್ದೆ. ಮುಂದೆ ಎಲ್ಲ ಸರಿ ಹೋಗುತ್ತೆ ಅನ್ನೋದನ್ನೇ ಹೇಳಬೇಕು ನಾನು ಅವ್ರಿಗೆ. ಏನಾಯ್ತಕ್ಕ? ಏನಿಲ್ಲ ರಚನಾ, ಏನಿಲ್ಲ. ಭುವನ್, ನಿನಗೆ ಆಯಾಸ ಆಗಿರುತ್ತೆ, ಬಾ. ಅಜ್ಜಿ, ಒಂದು ಬಿಸಿ ಬಿಸಿ ಕಾಫಿ ಮಾಡ್ಕೊಡಿ ಭುವನಿಗೆ. ನಾನು ಮಾಡ್ಕೊಂಬರ್ತೀನಿ. ಭುವನ್, ನಿಮ್ಗೇನ್ ಮಾಡ್ಕೊಡ್ಲಿ? ಏನಾಯ್ತು ಮಗಳೇ? ಬಂದ್ ಕೂಡ್ಲೆ ನಾಟಕ ಶುರು ಮಾಡಿದ್ಲು. ಭುವನ್ ಬಂದು 2 ನಿಮಿಷನೂ ಆಗಿಲ್ಲ, ಆಗ್ಲೇ ಡ್ರಾಮಾ ಸ್ಟಾರ್ಟ್. ಈ ಸಲ ಬಿಡಲ್ಲ ಶ್ರದ್ಧಾ ನಾನು. ಶ್ರದ್ಧಾ, ಶ್ರದ್ಧಾ ಏನಾಯ್ತಮ್ಮ? ಹೇಳಮ್ಮ. ಅಜ್ಜಿ, ಏನೂ ಆಗಿರಲ್ಲ ಅವಳಿಗೆ. ಏ ಶ್ರದ್ಧಾ, ಕಮ್ ಆನ್ ಗೆಟ್ ಅಪ್ ಯಾ. ಊರ್ಮಿಳ, ಯಾಕೆ ಹೀಗೆ ಹೇಳ್ತಿದ್ಯಾ? ಪಾಪ ಅವಳು ಏನೂ ತಿಂದಿಲ್ಲ,
ಅದಕ್ಕೆ ತಲೆ ತಿರುಗ್ತಾ ಇರ್ಬೇಕು. ಭುವನ್ ಬಂದಿರೋ ಖುಷಿಗೆ ಹೀಗಾಗಿರ್ಬೇಕು ಅನ್ಸುತ್ತೆ. ಶ್ರದ್ಧಾ ಹೇಳಮ್ಮ, ಶ್ರದ್ಧಾ ಹೇಳ್, ಶ್ರದ್ಧಾ ಶ್ರದ್ಧಾ ಹೇಳಮ್ಮ. ನಿಧಾನ ಭುವನ್, ನಿಧಾನ ಕಣೋ, ನಿಧಾನ. ಅಲ್ಲಿ ಕೂರ್ಸು, ನಿಧಾನ ಕಣೋ. ಶ್ರದ್ಧಾ ಅಯ್ಯೋ ನಿಧಾನ. ಇದೇನಿದು? ಭುವನ್ ಯಾಕೇನು ಹೇಳ್ತಾನೆ ಇಲ್ಲ? ಗುಡ್, ಅಲ್ಲಿಗೆ ನಾನು ಅನ್ಕೊಂಡ ಹಾಗೆ ಆಗುತ್ತೆ ಅಂತಾಯ್ತು. ಶ್ರದ್ಧಾ ಅಕ್ಕ ಕಣ್ಬಿಡಕ್ಕ. ಅಕ್ಕ ಶ್ರದ್ಧಾ ಕಣ್ಬಿಡಮ್ಮ. ಅದಕ್ಕೆ ಹೇಳಿದ್ದು ಏನಾರು ತಿನ್ನು ಅಂತ. ನೋಡಮ್ಮ, ನೀನ್ ಜೈಲಲ್ಲಿ ಇದೆಯಾ ಅಂತ ಅವಳು ಏನು ತಿಂದಿಲ್ಲ. ನೀನ್ ಯಾವಾಗ ಬರ್ತೀಯ ಅಂತ ಕಾಯ್ತಾ ಇದ್ದಾಳೆ. ನೀನ್ ಹೇಗ್ ಬಂದಿದ್ಯಾ ನೋಡಿದ್ರೆ ಅವಳಿಗೆ ಹೀಗಾಗಿದೆ. ಶ್ರದ್ಧಾ ಶ್ರದ್ಧಾ ಕಣ್ಬಿಡಮ್ಮ. ಕಣ್ಬಿಡಕ್ಕ. ಶ್ರದ್ಧಾ ಅಕ್ಕ ಶ್ರದ್ಧಾ ಕಣ್ಬಿಡಮ್ಮ. ಶ್ರದ್ಧಾ ಶ್ರದ್ಧಾ ಅಮ್ಮ, ಸ್ವಲ್ಪ ಮುಖಕ್ಕೆ ನೀರು ಹಾಕು, ಎಲ್ಲ ಸರಿ ಹೋಗುತ್ತೆ. ನೋಡ್ತಾ ನಿಂತಿದ್ಯಲ್ಲ, ಹೋಗ್ ತಗೊಂಬ ನೀರ್ನ. ಶ್ರದ್ಧಾ ಹೇಳಮ್ಮ. ಶ್ರದ್ಧಾ ಅಯ್ಯೋ ಶ್ರದ್ಧಾ. ಇವನಂತವನಿಗೆ ಶ್ರದ್ಧಾ ಥರದ ಹೆಂಡತಿ ಸಿಗಬಾರ್ದಾಗಿತ್ತು. ಛೇ, ಇರಲಿ, ಇವತ್ತಲ್ಲ ನಾಳೆ ಶ್ರದ್ಧಾ ಇವನಿಗೆ ಡೈವರ್ಸ್ ಕೊಟ್ಟೆ ಕೊಡ್ತಾಳೆ. ಇಂಥ ಚೀಪ್ ಆಟಗಳನ್ನು ಇನ್ಮೇಲೆ ನಂಬಲ್ಲ ಶ್ರದ್ಧಾ. ನಾನು ಜೀವಮಾನಕ್ಕೆ ಸಾಕಾಗೋಷ್ಟು ಪಾಠ ಕಲ್ತಿದ್ದೀನಿ ನಾನು. ಹೇಗಿದ್ಯೋ? ಶ್ರದ್ಧಾ, ಶರ್ವಾಣಿ ಬೇಗ ಬಾರೆ. ತಗೋಮ್ಮ. ಕೊಡಿ. ಶ್ರದ್ಧಾ ಶ್ರದ್ಧಾ ನಿಧಾನ ಕುಡ್ಸಮ್ಮ. ನಿಧಾನ. ಹೆಂಡತಿ ತಲೆ ತಿರ್ಗ್ ಬಿದ್ದಿದ್ದಾಳೆ ಅಂದ್ರು, ನೋಡ್ದೆ ಭುವನ್ ಹಾಗೆ ಹೋಗ್ತಾ ಇದ್ದಾನೆ ಅಂದ್ರೆ ಇದಕ್ಕಿಂತ ಇನ್ನೇನ್ ಬೇಕು? ವೆರಿ ಗುಡ್. ಅಲ್ಲಿಗೆ ಶ್ರದ್ಧಾ ಕೌಂಟೌನ್ ಶುರು ಆಗಿದೆ ಅಂತಾನೆ ಅರ್ಥ. ನಿಧಾನ ನಿಧಾನ ಕುಡಿ. ನಡಿ, ಒಂದ್ ಸ್ವಲ್ಪ ಆರಾಮಾಗಿ ಮಲ್ಕೊ. ತಿರ್ಗು. ನಿಧಾನ ನಿಧಾನ ಕುಡಿ. ಭುವನ್, ಪಾಪ ಕಣ, ಅದಕ್ಕೆ ಕೆರಡೆ ಬಿದ್ದೋದ್ರು ಸಮಾಧಾನ ಮಾಡದೆ ಬಂದಿಯಲ್ಲ. ಅದು ಬಿಡು, ಸುಮ್ಮನಿರು, ನನ್ನ ಪಾಡಿ ಬಿಟ್ಬಿಡು. ಭುವನ್ ಪ್ಲೀಸ್, ನಾನೊಬ್ಬನೇ ಇರಬೇಕು, ಬಿಟ್ಬಿಡೋ ನನ್ನ. ಸಾರಿ. ಸರಿ ಬಿಡು, ನಾನು ಬರ್ತೀನಿ. ಏನಾದರೂ ವಿಷಯ ಇದ್ರೆ ಫೋನ್ ಮಾಡು.
ಸಾಕು ರಚನಾ, ಈಗ ಪರವಾಗಿಲ್ಲ. ಹುಷಾರಕ್ಕ, ನೀನೇ ಹೀಗಾದ್ರೆ ಹೇಗೆ? ಅರೆ ಭುವನ್ ಎಲ್ಲಿ ಹೋದ? ಅವನು ಮೇಲ್ ಹೋದ ಅಮ್ಮ. ಪಾಪ ಅವನಿಗೂ ಸುಸ್ತಾಗಿರ್ಬೇಕು. ನೋಡು ಶ್ರದ್ಧಾ, ಈಗ ಭುವನ್ ಬಂದಾಯ್ತಲ್ಲ, ಈಗಲಾದ್ರೂ ಏನಾದ್ರು ಸ್ವಲ್ಪ ತಿನ್ನಮ್ಮ. ಇಲ್ಲ ಅಜ್ಜಿ, ನಾನು ಮೊದಲು ಹೋಗಿ ಅವ್ರನ್ನ ಮಾತಾಡ್ಸ್ಕೊಂಬರ್ತೀನಿ, ಆಮೇಲೆ ಏನಾದರೂ ತಿಂತೀನಿ. ಸರಿನಮ್ಮ. ನೋಡು, ಅವನ ಹತ್ರ ಜಾಸ್ತಿ ಮಾತಾಡಕ್ಕೆ ಹೋಗ್ಬೇಡ. ಭುವನ್ ಏನು ಅಂತ ನನಗೆ ಚೆನ್ನಾಗಿ ಗೊತ್ತು, ಅದಕ್ಕೆ ಹೇಳ್ತಾ ಇದ್ದೀನಿ. ಇಂಥ ವಿಷಯ ಎಲ್ಲ ಅವನು ಜಾಸ್ತಿ ಮಾತಾಡೋದಕ್ಕೆ ಇಷ್ಟಪಡಲ್ಲ. ಏನೂ ಆಗೇ ಇಲ್ಲ ಅನ್ನೋ ಥರ ಇದ್ಬಿಡು. ನನಗೂ 1000 ಪ್ರಶ್ನೆಗಳಿದ್ದಾವೆ, ಆದರೆ ನಾನು ಮಾತಾಡಕ್ಕೆ ಹೋಗಲ್ಲ. ಮಾತಾಡೋದಕ್ಕೆ ಇದು ಸರಿಯಾದ ಸಮಯನೂ ಅಲ್ಲ, ತಿಳಿತಾ? ಸರಿ ಅಜ್ಜಿ, ಅರ್ಥ ಆಯ್ತು. ಅದೇನು ಅರ್ಥ ಆದ್ರೂ ಅಷ್ಟೇ ಕತೆ ಬಿಡು ಶ್ರದ್ಧಾ ನಿಂದು. ಇನ್ ಮೇಲಿಂದ ನೀನ್ ಬೀಳೋದ್ ಶುರು. ಇಷ್ಟು ದಿನ ಮೆರ್ದೆ ಅಲ್ವಾ, ಇನ್ ಮೇಲಿಂದ ಒದ್ದಾಟ ಸ್ಟಾರ್ಟ್. ಸರಿ, ಗಂಡ ಬಂದ ಖುಷಿಲಿ ಊಟ ಮಾಡೋದನ್ನ ಮರಿಬೇಡ, ಗೊತ್ತಾಯ್ತಾ? ನಿಧಾನ. ಹುಚ್ಚು ಹುಡುಗಿ. ಇನ್ನು ಹುಚ್ಚಿಡ್ದಿಲ್ಲ ಅಜ್ಜಿ, ವೇಟ್ ಅಂಡ್ ವಾಚ್. ಊರ್ಮಿಳ ಊರ್ಮಿಳ. ಸರ್, ಬಂದ್ಯಾ? ವೆರಿ ಗುಡ್. ಬಾ, ನಿನಗೆ ಕಾಯ್ತಾ ಇದ್ದೆ. ಎಲ್ಲಿದ್ದಾನವನು? ಆದಷ್ಟು ಬೇಗ ಕೆಲಸ ಆಗಬೇಕು. ಮೊದಲು ಕರ್ಕೊಂಡು ಹೋಗೋಣ. ನಮ್ಮ ಹುಡುಗರು ರೆಡಿಯಾಗಿದ್ದಾರೆ. ಸರ್, ಒಂದು ಮಿಸ್ಟೇಕ್ ಆಗೋಗ್ಬಿಟ್ಟಿದೆ ಸರ್. ಏನು ಮಿಸ್ಟೇಕ್? ಅದು ಆ ವಯ್ಯ ಮನೆ ಖಾಲಿ ಮಾಡಿಕೊಂಡು ಎಸ್ಕೇಪ್ ಆಗೋಗ್ಬಿಟ್ಟಿದ್ದಾನೆ ಸರ್. ಹೌದು ಸರ್, ಬೆಳಿಗ್ಗೆ ಇಲ್ಲಿಂದ ಹೋದವನೇ ಮನೆ ಖಾಲಿ ಮಾಡ್ಕೊಂಡು ಹೋಗ್ಬಿಟ್ಟಿದ್ದಾನೆ. ಹೆಂಡತಿ ಮಕ್ಕಳನ್ನು ಕರ್ಕೊಂಡು ಹೋಗಿದ್ದಾನೆ. ಎಲ್ಲಿ ಹೋಗಿದ್ದಾನೋ, ಏನು ಕಥೆನೋ ಒಂದು ಗೊತ್ತಿಲ್ಲ. ಸರ್ ನಮ್ಮ ಸರ್, ತಪ್ಪಾಯ್ತು ಸರ್, ಹೊಡಿಬೇಡಿ ಸರ್. ನನ್ಗೆ ಗೊತ್ತಿತ್ತ ಸರ್ ಇದೆಲ್ಲ. ಅಷ್ಟು ಕಾಮನ್ ಸೆನ್ಸ್ ಇಲ್ವಾ ನಿನಗೆ? ಅವನೇ ನಿನ್ನ ರಿಲೇಟಿವಾ? ಇಷ್ಟೊತ್ತಾದರೂ ಅಲ್ಲೇ ಕೂತ್ಕೊಂಡಿರೋದಕ್ಕೆ. ಛೇ, ನಿನ್ನನ್ನು ನಂಬ್ಕೊಂಡು ನನ್ನ ಕೆಲಸ ಕೊಟ್ಟನಲ್ಲ, ನನಗೆ ಬುದ್ಧಿ ಇಲ್ಲ. ಇನ್ನೊಂದು ಕ್ಷಣ ನನ್ನ ಕಣ್ಮುಂದೆ ಇರಬೇಡ. ಗೆಟ್ ಔಟ್, ಔಟ್. ಸರ್, ಒಂದು ಚಾನ್ಸು ಸರ್. ಈ ವಿಕ್ರಾಂತ್ ಯಾರಿಗೂ ಸೆಕೆಂಡ್ ಚಾನ್ಸ್ ಕೊಡೋದಿಲ್ಲ ಅನ್ನೋದು ನಿನಗೆ ಚೆನ್ನಾಗಿ ಗೊತ್ತಿರಬೇಕು ಅಲ್ವಾ? ಹೆಚ್ಚಿಗೆ ಮಾತಾಡಬೇಡ, ಹುಷಾರ್. ಗೆಟ್ ಔಟ್, ಗೆಟ್ ಔಟ್, ಗೆಟ್ ಔಟ್, ಔಟ್.